ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೂ ಈ ರೀತಿ ಹಲ್ಲಿನ ಸಮಸ್ಯೆ ಇದ್ರೆ ಸ್ನೇಹಿತರೆ, ಯೆಲ್ಲೋ ಕಲರ್ ಹಲ್ಲಿರುವುದು ತುಂಬಾನೇ ಅಸಹ್ಯವಾಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಎಲ್ರಿಗೂ ಕೂಡ ಅವ್ರ ಹಲ್ಲುಗಳು ತುಂಬಾನೇ ಮುತ್ತಿನಾಗೆ ಹೊಳೆಯೋ ಹಾಗೆ ಕಾಣಿಸ್ಕೊಳ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ ಸ್ನೇಹಿತರೆ. ಹಾಗಾದರೆ ನಾನಿವತ್ತು ನಿಮಗೆ ಒಂದು ಮನೆಮದ್ದನ್ನು ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ. ಯಾರದೇ ಒಂದು ಡಾಕ್ಟರ್ ಹತ್ರ ಹೋಗೋ ಅಗತ್ಯ ಇಲ್ಲ, ಹಾಗೂ ಯಾವುದೇ ಒಂದು ಟ್ರೀಟ್ಮೆಂಟ್ ತಗೊಳ್ಳೋ ಅಗತ್ಯ ಇಲ್ಲ ಸ್ನೇಹಿತರೆ. ನೋಡಿ, ಈಸಿಯಾಗಿ ನಾವು ಯಾವ ರೀತಿ ನಮ್ಮ ಹಲ್ಲುಗಳು ತುಂಬಾನೇ ವೈಟ್ ಆಗಿ ಕಾಣಿಸ್ಕೊಳ್ಬಹುದು, ಹಾಗೂ ನಮ್ಮ ಹಲ್ಲಿನ ಬಗ್ಗೆ ಯಾವುದೇ ಒಂದು ಹಲ್ಲಿನ ಸಮಸ್ಯೆ ಇದ್ರೂ ಕೂಡ ಈಸಿಯಾಗಿ ನಾವು ರಿಮೂವ್ ಮಾಡ್ಕೊಳ್ಬಹುದು. ನೋಡಿ, ನಾನಿಲ್ಲಿ 4 ಬೆಳ್ಳುಳ್ಳಿನ ತಗೋತಾ ಇರೋದು ಸ್ನೇಹಿತರೆ. ಬೆಳ್ಳುಳ್ಳಿಯಲ್ಲಿ ಆ್ಯಂಟಿ ಆಕ್ಸೈಡ್ ಇರುತ್ತೆ, ಅಯೋಡಿನ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಹಾಗೂ ವಿಟಮಿನ್ ಎ ಇರುತ್ತೆ, ವಿಟಮಿನ್ ಸಿ ಇರುತ್ತೆ. ನಮ್ಮ ದೇಹಕ್ಕೆ ಎಷ್ಟು ಈ ಒಂದು ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು, ಹಾಗೆ ನಮ್ಮ ಹಲ್ಲಿಗೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ಹಲ್ಲು ವೈಟ್ ಆಗೋದಲ್ಲದೆ ನಮ್ಮ ಹಲ್ಲಿನಲ್ಲಿ ಯಾವುದೇ ಎಷ್ಟೇ ಕೀಟಾಣು ಇದ್ರೂ ಕೂಡ ಇದರಿಂದ ನಾವು ತಡೆಗಟ್ಟಬಹುದು, ಹಾಗೂ ನಮ್ಮ ಮೌತ್ ತುಂಬಾ ಫ್ರೆಶ್ ಆಗಿ ಮಾಡುತ್ತೆ, ಹಾಗೂ ತುಂಬಾ ವೈಟಾಗಿ ಕಾಣಿಸ್ಕೊಳ್ಳೋದಕ್ಕೆ ಈ ಒಂದು ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು ಸ್ನೇಹಿತರೆ. ನೋಡಿ, ನಾನಿಲ್ಲಿ ಒಂದು 3-4 ಬೆಳ್ಳುಳ್ಳಿನ ತಗೊಂಡು ಈ ರೀತಿ ಚಿಕ್ಕದಾಗಿ ಕುಟ್ಕೊಂಡು ಬನ್ನಿ. ನೋಡಿ, ನಾನು ಯಾವ ರೀತಿ ಕುಟ್ಕೋತಾ ಇರೋದು ಅಂತ. ಈ ರೀತಿ ಚೆನ್ನಾಗಿ ಕುಟ್ಕೊಂಡು ಬಿಡಿ ಸ್ನೇಹಿತರೆ. ನೋಡಿ, ಇದನ್ನು ಕುಟ್ಟಿದ ತಕ್ಷಣ ಏನು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ಕೊಡ್ತೇನೆ. ತುಂಬಾ ಚಿಕ್ಕ ಪ್ರಮಾಣದಲ್ಲಿ ಇದನ್ನು ಕುಟ್ಕೊಳ್ಬೇಕಾಗುತ್ತೆ. ಒಂದು 3 ಅಥವಾ 4 ಆದರೆ ಸಾಕು ಸ್ನೇಹಿತರೆ. ಏನಪ್ಪ, ಬೆಳ್ಳುಳ್ಳಿಯಲ್ಲಿ ಇಷ್ಟೆಲ್ಲ ಪ್ರೋಟೀನ್ಸ್ ಇರುತ್ತೆ ಅಂತ ನಿಮಗೂ ಕೂಡ ನಂಬೋದಕ್ಕಾಗಲ್ಲ. ಆದರೆ ಒಂದ್ಸಲಿ ಆದರೂ ನಿಮಗೂ ಕೂಡ ತುಂಬಾ ಹಳದಿ ಹಲ್ಲಿದ್ರೆ ಇದನ್ನು ಟ್ರೈ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ. ನೋಡಿ, ಇವಾಗ ಚಿಕ್ಕದಾಗಿ ಕುಟ್ಕೊಂಡಿರೋದಾಗಿದೆ. ಒಂದು ಪ್ಲೇಟಲ್ಲಿ ನಾನು ಅಷ್ಟು ಬೆಳ್ಳುಳ್ಳಿನ ಟ್ರಾನ್ಸ್ಫರ್ ಮಾಡ್ಕೋತಾ ಇರೋದು. ನೋಡಿ, ಈ ರೀತಿಯಾಗಿ. ನೋಡಿ, ತುಂಬಾ ಈಸಿಯಾಗಿ ನಾವು ಮನೆಯಲ್ಲಿ ನಮ್ಮ ಹಲ್ಲುಗಳು ಹುಳಗಳನ್ನ ತಿಂದುಬಿಟ್ರೆ, ಈ ರೀತಿ ನೀವೇನಾದರೂ ಮಾಡ್ತಾ ಬಂದರೆ ಡೈಲಿಯಾಗಿ ನಿಮ್ಮ ಬಾಯಲ್ಲಿ ಎಷ್ಟೇ ಹಲ್ಲುಗಳಿದ್ರೂ ಕೂಡ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಹಲ್ಲು ಹುಳ ತಿಂದರೆ ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ನಾನು ಇದ್ರೊಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ತಾ ಇರೋದು. ಯಾಕಂದರೆ ನಮ್ಮ ಬಾಯಲ್ಲಿ ಎಷ್ಟೇ ಕೆಟ್ಟ ವಾಸನೆ ಬರ್ತಾಯಿದ್ರು, ಹಾಗೂ ನಮ್ಮ ಬಾಯಿ ತುಂಬಾ ಗಲೀಜಾಗಿದ್ದರೆ ಈ ಒಂದು ಅಂದರೆ ಲಿಂಬೆಹಣ್ಣಿನ ಜ್ಯೂಸು ಎಷ್ಟೇ ಗಲೀಜಾಗಿದ್ದರೂ ಅದನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ಬಾಯಿ ತುಂಬಾ ಸ್ವಚ್ಛವಾಗಿ ಇಡೋದಕ್ಕೆ ಈ ಒಂದು ಲೆಮನ್ ಜ್ಯೂಸನ್ನ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇರೋದು. ನೋಡಿ, ಒಂದು 4-5 ಹನಿಯಷ್ಟು ಲೆಮನ್ ಜ್ಯೂಸನ್ನ ಇದರೊಳಗಡೆ ಆ್ಯಡ್ ಮಾಡಿಕೊಂಡು ಒಂದು ಸ್ಪೂನ್ನ ಸಹಾಯದಿಂದ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ನಾನು ಯಾವ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು ಅಂತ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಈ ಒಂದು ಮದ್ದನ್ನು ಸ್ನೇಹಿತರೆ ಯಾರು ಬೇಕಾದರೂ ಮನೆಯಲ್ಲಿ ಯೂಸ್ ಮಾಡ್ಕೊಳ್ಬಹುದು. ವಯಸ್ಸಾದವರು ಹಿಡಿದು ಚಿಕ್ಕ ಮಕ್ಕಳು ಕೂಡ ತುಂಬಾ ವೇಗವಾಗಿ ಹಲ್ಲು ಹುಳಗಳನ್ನ ತಿಂತಾ ಇರ್ತಾರೆ ಸ್ನೇಹಿತರೆ. ಯಾಕಂದರೆ ಜಾಸ್ತಿ ಪ್ರಮಾಣದಲ್ಲಿ ಚಾಕ್ಲೇಟ್ಗಳನ್ನ ಸೇವನೆ ಮಾಡೋದ್ರಿಂದ ಹಲ್ಲುಗಳು ವೇಗವಾಗಿ ಹಲ್ಲು ಹುಳನ ತಿಂದುಬಿಡುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ಡಾಕ್ಟರ್ ಹತ್ರ ಹೋಗಿ ಹಲ್ಲನ್ನು ತೆಗೆದುಕೊಳ್ಳೋದಕ್ಕೆ ನೋಡ್ತೇವೆ ಸ್ನೇಹಿತರೆ. ಹಾಗೆ ಮಾಡೋ ಬದಲು ಈ ರೀತಿಯಾಗಿ ಮಾಡ್ಕೊಳ್ಬೋದು. ನೋಡಿ, ನೆಕ್ಸ್ಟ್ ನಾನು ಒಂದು 1/2 ಸ್ಪೂನ್ ಅಷ್ಟು ಇದ್ರೊಳಗಡೆ ಉಪ್ಪನ್ನೇ ಆ್ಯಡ್ ಮಾಡ್ಕೋತಾ ಇರೋದು. ನೋಡಿ, ನಾವು ಯಾವುದೇ ಒಂದು ಕೋಲ್ಗೇಟ್ನ ಯೂಸ್ ಮಾಡಬೇಕಾದ್ರೂ ಅದರಲ್ಲಿ ಉಪ್ಪಿನ ಅಂಶ ಇದ್ದೇ ಇರುತ್ತೆ ಸ್ನೇಹಿತರೆ. ಅಂದರೆ ನಮ್ಮ ಮೌತ್ನ ತುಂಬಾ ಕ್ಲೀನಾಗಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಈ ಒಂದು ಉಪ್ಪು. ನೋಡಿ, ನಾನು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು. ಉಪ್ಪನ್ನೇ ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ 3 ಇಂಗ್ರೀಡಿಯೆಂಟ್ಸ್ನ. ಈ ಒಂದು ಡೈಲಿ ಮದ್ದನ್ನು ನೀವು ಯೂಸ್ ಮಾಡ್ತಾ ಬಂದರೆ ಸ್ನೇಹಿತರೆ, ನಿಮ್ಮ ಹಲ್ಲು ಯಾವ ರೀತಿ ಹೊಳೆಯುತ್ತೆ ಅಂದರೆ ನೀವು ಕೂಡ ನಂಬೋದಕ್ಕಾಗಲ್ಲ. ಆ ರೀತಿ ತುಂಬ ವೈಟಾಗಿ ಕಾಣಿಸೋದಕ್ಕೆ ಆರಂಭ ಆಗುತ್ತೆ, ಹಾಗೂ ನಿಮ್ಮ ಹಲ್ಲು ಕೂಡ ಒಂದ್ಸಲಿ ಆದರೂ ಹಲ್ಲು ಹುಳ ತಿನ್ನೋದಂತೂ ಮರೆತೇ ಹೋಗ್ತೀರ ಸ್ನೇಹಿತರೆ. ನಿಮ್ಮ ಹಲ್ಲು ಹುಳ ತಿಂದುಬಿಟ್ಟಿರೋದು ಅಂತ ಅಷ್ಟು ಸ್ವಚ್ಛವಾಗಿ ಆಗ್ತಾ ಹೋಗುತ್ತೆ. ನೋಡಿ, ನೆಕ್ಸ್ಟ್ ನಾನಿಲ್ಲಿ ಕೋಲ್ಗೇಟ್ನ ಯೂಸ್ ಮಾಡ್ಕೋತಾ ಇರೋದು. ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಕೋಲ್ಗೇಟ್ ಬೇಕೋ ಸ್ವಲ್ಪ ಪ್ರಮಾಣದಲ್ಲಿ ಕೋಲ್ಗೇಟ್ನ ಹಾಕ್ಕೊಂಡ್ಬಿಡಿ ಇದರೊಳಗಡೆ. ನೋಡಿ, ನಾನು ಯಾವ ರೀತಿ ಕೋಲ್ಗೇಟ್ನ ಕೂಡ ಹಾಕ್ಕೊಂಡಿದ್ದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಯಾವ ರೀತಿ ನಾನು ನಿಮಗೆ ಬ್ರಷ್ ಮಾಡಿ ತೋರಿಸ್ತೇನೆ ಅಂತ ತೋರಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ. ನೋಡಿ, ಇವಾಗ ನಾನು ಕೋಲ್ಗೇಟ್ನ ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು, ಆ್ಯಂಡ್ ಇದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ.
ನಾವು ಹಲ್ಲನ್ನು ತುಂಬಾ ಹುಳು ತಿಂದುಬಿಟ್ರೆ ಸ್ನೇಹಿತರೆ ನಾವು ಡಾಕ್ಟರ್ ಹತ್ರ ಹೋಗಿ ಎಷ್ಟೆಲ್ಲ ದುಡ್ಡನ್ನು ಖರ್ಚು ಮಾಡ್ತಾ ಇರ್ತೇವೆ ಸ್ನೇಹಿತರೆ. ಅದ್ರ ಬದಲಾಗಿ ಈ ರೀತಿ ಈಸಿಯಾಗಿ ಮನೆಮದ್ದನ್ನು ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ನಮ್ಮ ಹಲ್ಲನ್ನ ಕೇರ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ನಮ್ಮ ಹಲ್ಲುಗಳು ತುಂಬಾ ಸ್ವಚ್ಛವಾಗಿ ಕಾಣಿಸೋದಕ್ಕೆ ಈ ಒಂದು ಮನೆಮದ್ದು ತುಂಬಾ ಬೆಸ್ಟ್ ಸ್ನೇಹಿತರೆ. ನೋಡಿ ಇವಾಗ ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಹಾಗೂ ನೋಡಿ ನಾನು ಇವಾಗ ಒಂದು ಬ್ರಷ್ನ ತಗೋತಾ ಇರೋದು. ಬ್ರಷ್ ಮೇಲೆ ಈ ಒಂದು ಮಾಡಿರುವಂಥ ಮನೆಮದ್ದನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಬ್ರಷ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು, ಯಾಕಂದರೆ ಇದರಲ್ಲಿ ನಾನು ಬೆಳ್ಳುಳ್ಳಿನ ಹಾಕಿರೋದು ಯಾವುದೇ ಒಂದು ಕೆಮಿಕಲ್ ವಸ್ತುನ ಯೂಸ್ ಮಾಡಿಲ್ಲ ಸ್ನೇಹಿತರೆ. ನೋಡಿ ಅದಕ್ಕೋಸ್ಕರ ಯಾವುದೇ ಒಂದು ಇದರಿಂದ ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ, ಅದಕ್ಕೋಸ್ಕರ ಭಯ ಪಡೋ ಅಗತ್ಯ ಇಲ್ಲ ಸ್ನೇಹಿತರೆ. ನೋಡಿ ಈ ರೀತಿ ಬ್ರಷ್ ಮೇಲೆ ಹಾಕ್ಕೊಂಡಿರೋದು ಆಗಿದೆ. ಇವಾಗ ಇದನ್ನು ಬ್ರಷ್ ಮಾಡಿಬಿಟ್ಟು ನೀವು ಮೌತ್ ವಾಶ್ನ ಮಾಡ್ಕೊಳ್ಬೋದು. ಡೈಲಿ ಇದನ್ನು ಒಂದ್ಸಲಿ ಆದರೂ ನೀವು ಮಲಗುವಾಗ ಇದನ್ನು ಮಾಡಿಬಿಟ್ರೆ ಸಾಕು. ಯಾವುದೇ ಒಂದು ತಿಂಡಿ ತಿನ್ನೋ ಅಗತ್ಯ ಇಲ್ಲ. ನಿಮ್ಮ ಮೌತ್ ಕೂಡ ತುಂಬಾ ಕ್ಲೀನ್ ಆಗುತ್ತೆ ಹಾಗೂ ತುಂಬಾ ಫ್ರೆಶ್ ಆಗಿ ಕಾಣಿಸುತ್ತೆ. ಹಾಗೂ ಎಷ್ಟೇ ವೈಟ್ ಹಲ್ಲಿದ್ರೂ ಕೂಡ ತುಂಬಾ ಹೊಳೆಯೋ ಹಾಗೆ ಕಾಣಿಸುತ್ತೆ. ಎಲ್ಲೂ ಹಲ್ಲಂತೂ ನಿಮಗೆ ಕಾಣಿಸೋದೇ ಇಲ್ಲ ಸ್ನೇಹಿತರೆ. ನೋಡಿ ನಾನು ಯಾವ ರೀತಿ ಬ್ರಷ್ನ ಮಾಡ್ಕೋತಾ ಇರೋದು ಅಂತ. ಈ ರೀತಿ ಚೆನ್ನಾಗಿ ಬ್ರಷ್ ಮಾಡಿಬಿಟ್ಟು ಈ ರೀತಿ ನೀವು ಮೌತ್ ವಾಶ್ನ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ. ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಇವಾಗ ಹಲ್ಲುಗಳು ಎಷ್ಟು ವೈಟಾಗಿ ಕಾಣಿಸ್ತಾ ಇರೋದಂತ. ಹಾಗಾದರೆ ನೀವು ಕೂಡ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.